ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ನಾರಾಯಣ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತतो ಜಯವುದೀರ ನಷ್ಟಪ್ರಾಯಶೋ ಭದ್ರೇಷು ನಿತ್ಯಂ ಭಾಗವತ ಸೇವ್ಯ ಭಗವತಿ ಉತ್ತಮ ಶ್ಲೋಕ್ಯ ಭಕ್ತಿರ್ವದಿನ ಶುಭಂ ಕರೋತಿ ವಾಚಾಲಂ ಭಂಗುಂ ಲಂಘಾಯತೆ ಹಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರು ದೀನತಾರಿಣ ಪರಮಾನಂದಮಾಧುರ ಚೈತನ್ಯೇಶ್ವರಂ ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಘನಸಲಕ್ಯ ಚಕ್ಷುರ್ಮಿಲಿತಮೇನ ತಸ್ಮೈ ಶ್ರೀ ಗುರುವೇ ನಮಃ ನಮೋ ಶ್ರೀಮದ ಕೃಷ್ಣ ಪ್ರಸಾದ ಮುದಲ ಶ್ರೀಮದ ಜಯಪತಾಗ ಸ್ವಾಮಿ ದಿನ ನಮೋ ಚರ್ತನಿರ್ವರ್ಗವರ್ಗೋ ತಮ್ತಾಯ ನಗರ ರಾಮಧಾರಿ ನಮ ಓಂ ಶ್ರೀಮದ ಕೃಷ್ಣ ಪ್ರಸಾದ ಮುದಲ ಶ್ರೀಮತಿ ಭಕ್ತಿ ವೇದಾಂತ ಸ್ವಾಮಿ ದಿನಮನೆ ನಮಸ್ತೆ ಸರಸ್ವತಿ ದೇವಿಯ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಭಾಷಾತಿ ದೇಶಧಾರಣೆ ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರವ ಭಕ್ತವೃಂದ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ ಶ್ರೀಮದ್ ಭಾಗವತಂ 8th canto 8th chapter. Okay, so ಇಲ್ಲಿ ಬಂದು ಹಾಲನ ಸಮುದ್ರನೇ ಚಿಲುಕಿಸೋದು. ಸೊ ಆ ಅಧ್ಯಾಯ ನಾವು ಬಂದು ನೋಡಬೇಕು. ಹಾಲಿನ ಸಮುದ್ರನೇ ಚಿಲುಕಿಸಿದ್ರೆ ಮತ್ತೆ ಏನೇನು ಸಿಕ್ಕಿದೆ. ಈ ಅಧ್ಯಾಯದಲ್ಲಿ ಒಂದು 46 ಶ್ಲೋಕಗಳಿದೆ. ಆಕ್ಚುಲಿ ಹಾಲಿನ ಸಮುದ್ರ ಫಸ್ಟ್ ಚಿಲುಕಿಸುವಾಗ ಏನ್ ಬಂತು? ಹಾಲ ವಿಷ ಬಂತು ಇಲ್ವಾ? ಅದು ಬಂದು ಶಿವ ಕುಡಿದು ಬಿಟ್ಟಿದ್ದಾರೆ. ಆಮೇಲೆ ಮತ್ತೆ ಏನೇನು ಬಂತು ನಾವು ನೋಡಬೇಕು. ಸೊ ಶುಗದೇವರು ಪರೀಕ್ಷಿತ್ ಮಹಾರಾಜಕ್ಕೆ ಹೇಳ್ತಾ ಇದ್ದಾರೆ, ಈ ತರ ಶಿವ ವಿಷ ಕುಡಿದು ಬಿಟ್ಟಿದ್ದಾರೆ. ವಿಷ ಕುಡಿದು ಮತ್ತೆ ಅಲ್ಲಿರೋ ದೇವರುಗಳು ಅಸುರರುಗಳು ಎಲ್ಲರೂ ರಕ್ಷಣೆ ಮಾಡಿದ್ದಾರೆ. ಸೊ ಇವಾಗ ಅವ್ರಿಗೆಲ್ಲ ಸ್ವಲ್ಪ ತೃಪ್ತಿ ಆಯ್ತಪ್ಪ, ಇವಾಗ ದೊಡ್ಡ ಪ್ರಾಬ್ಲಮ್ ಇಂದು ನಾವು ಆಚೆ ಬಂದಿದ್ದೀವಿ, ಇನ್ನು ಅವ್ರಿಗೆಲ್ಲ ಸ್ವಲ್ಪ ತೃಪ್ತಿ ಆಯ್ತಂತೆ. ಇವಾಗ ಮತ್ತೆ ಅವರು ಯಾರು ದೇವರುಗಳು ಅಸುರರು ಉತ್ಸಾಹವಾಗ ಅವರು ಬಂದು ಈ ಸಮುದ್ರ ಮಂಥನ ಮಾಡಕ್ಕೆ ಚಿಲುಕಿಸಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆ ತರ ಪ್ರಯತ್ನ ಪಡುವಾಗ ಫಸ್ಟ್ ಏನ್ ಬಂತು ಅಂದ್ರೆ ಸುರಭಿ ಹಸು. ಸೊ ಸುರಭಿ ಹಸು ಬಂತು. ಸೊ ಸುರಭಿ ಹಸು ಆಕ್ಚುಲಿ ಇದು ಯಾರು ತಗೊಂಡ್ಬಿಟ್ಟಿದ್ದಾರೆ ಅಂದ್ರೆ, ಆಕ್ಚುಲಿ ನೀವು ನೋಡಿದ್ರೆ ಇವಾಗ ಋಷಿಗಳು ಅವರೆಲ್ಲ ಏನ್ ಮಾಡ್ತಾರೆ, ಯಾವಾಗ ಯಜ್ಞಗಳು ಮಾಡ್ತಾರೆ. ಅವ್ರಿಗೋಸ್ಕರ ಮಾಡಲ್ಲ, ಭಗವಂತನ ತೃಪ್ತಿ ಪಡಿಸೋಕ್ಕೋಸ್ಕರ, ಲೋಕಕ್ಷೇಮಕ್ಕೋಸ್ಕರ ಎಲ್ಲ ಮಾಡ್ತಾರೆ ಇಲ್ವಾ? ಸೊ ಆ ತರ ಋಷಿಗಳು ಏನ್ ಮಾಡ್ತಾರಂತೆ, ಓಕೆ ಈ ಸುರಭಿ ಹಸುನಿ ನಾವು ತಗೊಂಡ್ಬಿಡ್ತೀವಿ. ಯಾಕಂದ್ರೆ ಯಾವಾಗ ನಾವು ಬಂದು ಯಾಗ ಯಜ್ಞಗಳು ಮಾಡ್ತೀವಿ, ಯಾಗ ಯಜ್ಞಗಳಿಗೂ ನಿವೇದನ ಮಾಡಕ್ ಹಾಲು, ಮೊಸರು, ತುಪ್ಪ ಇದೆಲ್ಲ ನಮ್ಗೂ ಬೇಕಾಗುತ್ತೆ. ಅದಕ್ಕೆ ನಮ್ಗೂ ಈ ತರ ಶುದ್ಧವಾದ ತುಪ್ಪ ಸಿಕ್ಕೋದು ಕಷ್ಟವಾಗುತ್ತೆ. ಅದಕ್ಕೆ ನಮ್ಗೂ ಈ ಸುರಭಿ ಹಸುನಿ ನಮ್ಗೂ ಕೊಟ್ಬಿಡಿ ಏನೋ ಅವರು ತಗೊಂಡ್ಬಿಡ್ತಾರೆ. ಸೊ ಈ ತರ ಯಜ್ಞಗಳೆಲ್ಲ ಮಾಡಿ ಅವರು ಸ್ಟ್ರೈಟ್ ಎಲ್ಲಿ ಹೋಗ್ತಾರಂತೆ, ಆ ಋಷಿಗಳೆಲ್ಲ ಬ್ರಹ್ಮಲೋಕ ತಕ್ಕ ಅಷ್ಟು ದೊಡ್ಡ ಜಾಗಕ್ಕೆ ಅವರೆಲ್ಲ ಹೋಗ್ತಾರೆ. ನೆಕ್ಸ್ಟ್ ಶ್ಲೋಕಲ್ಲಿ ಆಕ್ಚುಲಿ ನಾವು ವೈಕುಂಠಲ್ಲಿ ನೋಡಿದ್ರೆ ಅಲ್ಲಿರೋ ಎಲ್ಲಾ ಹಸುಗಳು ಸುರಭಿ ಹಸುಗಳಂತೆ. ವೈಕುಂಠ ಆಗಲಿ ಗೋಲೋಹ ಆಗಲಿ ಅಲ್ಲಿರೋದೆಲ್ಲ ಏನು ಸುರಭಿ ಹಸುಗಳೇ ಅಂತೆ. ಓಕೆ, ಸೊ ನೆಕ್ಸ್ಟ್ ಏನು, ನೆಕ್ಸ್ಟ್ ಆ ಒಳಗಡೆ ಇಂದು ಆ ಸಮುದ್ರ ಇಂದು ನೆಕ್ಸ್ಟ್ ಏನ್ ಬಂತು ಅಂದ್ರೆ ಉಚ್ಚೈಶ್ರವ ಅನ್ನೋದು ಒಂದು ಕುದುರೆ. ಆಕ್ಚುಲಿ ಎಲ್ಲವೇ ಬಂದು ಪ್ಯೂರ್ ವೈಟ್. ಹಾಲಿನ ಸಮುದ್ರ ಇಂದು ಆಚೆ ಬರೋದು ಎಲ್ಲವೇ ಯಾವ ಕಲರು? ಪ್ಯೂರ್ ವೈಟ್ ಬರ್ತಾ ಇದೆ. ಸೊ ಸುರಭಿ ಹಸು ಅದು ಪ್ಯೂರ್ ವೈಟ್. ಸೊ ಇವಾಗ ಸೊ ಈ ತರ ಎಲ್ಲವೇ ಪ್ಯೂರ್ ವೈಟ್ ಆಗ ಬರ್ತಾ ಇದೆ. ನೆಕ್ಸ್ಟ್ ಈ ಕುದುರೆನು ಯಾವ ತರ ಬರ್ತಾ ಇದೆ, ಅದು ಪ್ಯೂರ್ ವೈಟ್. ಅದ ಹೆಸರೇನು? ಉಚ್ಚೈಶ್ರವ. ಸೊ ಈ ತರ ಆಚೆ ಬರ್ತಾ ಇದೆ. ಇಲ್ಲಿ ಬಂದು ನಾವು ಏನಾದ್ರು ಹೆಸರು ಇದೆಯಾ ನೋಡ್ತಾ ಇದ್ದೀನಿ. ಸುರಭಿ ಹಸುಕು
ಏನ್ ಗೊತ್ತಿಲ್ಲ. ಹವಿರ್ದಾನ. ಓಕೆ, ಇಲ್ಲಿ ಕೊಟ್ಟಿದ್ದಾರೆ ಫಸ್ಟ್ ಶ್ಲೋಕದಲ್ಲಿ. ಹವಿರ್ದಾನಿ ನೆಯ್ಯಿನ ತುಪ್ಪದ ಪಡೆಯುವ ಸುರಭಿ ಹಸು. ಓಕೆ, ಸೊ ಆ ಹಸು ಹೆಸರೇನು? ಸುರಭಿ ಹಸು ಹೆಸರು ಹವಿರ್ದಾನ್. ಓಕೆ, ಮತ್ತೆ ಟೆಸ್ಟ್ ಅಲ್ಲಿ ಕೇಳ್ತೀನಿ. ಮತ್ತೆ ಈ ಕುದುರೆ ಹೆಸರು ಉಚ್ಚಶ್ರವ. ಓಕೆ, ಉಚ್ಚಶ್ರವ ಅನ್ನೋ ಆ ಕುದುರೆ ಹೆಸರು. ಸೊ ಅದು ಪ್ಯೂರ್ ವೈಟ್ ಆಗಿದೆ. ಸೊ ಅವಾಗ ಇಂದ್ರ ಮತ್ತೆ ಬಲಿ ಇಬ್ಬರು ನೋಡ್ತಾರೆ. ಅದು ಇಂದ್ರಕ್ಕೆ ಆಸೆ ಬರುತ್ತೆ, ಆದ್ರೆ ಬಲಿ ಈ ಕುದುರೆ ನಮ್ಕು ಬೇಕು ಅನ್ನೋ ಅವನು ತಗೊಂಡ್ಬಿಡ್ತಾನೆ. ಆದ್ರೆ ಆಲ್ರೆಡಿ ಭಗವಂತ ಹೇಳಿದಾರಲ್ವಾ, ಅವ್ರು ಏನ್ ಕೇಳಿದ್ರೆ ನೀವು ಕೊಟ್ಬಿಡಬೇಕು, ಅವರ ಹತ್ರ ಎಲ್ಲ ಏನ್ ಜಗಳ ಮಾಡಬಾರ್ದು, ವಿದಂಡವಾದ ಮಾಡಬಾರ್ದು ಆಲ್ರೆಡಿ ಭಗವಂತ ಹೇಳಿದಾರಲ್ವಾ ಆ ಕ್ಷೀರಸಾಗರಲ್ಲಿ. ಅದಕ್ಕೆ ಇಂದ್ರನು ಸುಮ್ನಾಗಿಬಿಟ್ಟಿದ್ದಾನೆ. ಸರಿ, ಮತ್ತೆ ನಾವು ಏನು ಮಾತಾಡಬಾರ್ದು, ಸುಮ್ನಾಗಿಬಿಟ್ಟಿದ್ದಾನೆ. ಮತ್ತೆ ಅವರು ಸಮುದ್ರ ಮಂಥನ ಮಾಡ್ತಾರೆ, ಚಿಲುಕಿಸ್ತಾ ಇದ್ದಾರೆ. ಆತರ ಚಿಲುಕಿಸುವಾಗ ನೆಕ್ಸ್ಟ್ ಬಂದು ಐರಾವತ ಬರ್ತಾ ಇದೆ. ಐರಾವತ ಅನ್ನೋದೇನು? ಆಣೆ. ಆ ಆಣೆ ಹೆಸರು ಐರಾವತ. ಆ ಐರಾವತ ಅನ್ನೋ ಆ ಆಣೆ ಆಚೆ ಬರ್ತಾ ಇದೆ. ಅದು ಪ್ಯೂರ್ ವೈಟೇ, ಪ್ಯೂರ್ ವೈಟ್ ಆಗ ಬರ್ತಾ ಇದೆ. ಅದಕ್ಕೂ 4 ದಂತಗಳು ಇರುತ್ತಂತೆ. ಓಕೆ, ಸೊ ಈ ತರ 4 ದಂತಗಳು ಇರುತ್ತೆ. ಆಕ್ಚುಲಿ ನೋಡಕ್ಕೆ ಯಾವ ತರ ಇದೆ ಅಂದ್ರೆ ಕೈಲಾಸ ಪರ್ವತ ಯಾವ ತರ ಇರುತ್ತೆ. ಕೈಲಾಸ ಪರ್ವತ ಪ್ಯೂರ್ ವೈಟ್ ಆಗಿರುತ್ತೆ, ಅಲ್ಲೇ ಇಲ್ವಾ ಶಿವ ಇರೋದು. ಆ ಕೈಲಾಸ ಪರ್ವತ ಆ ತರ ಅಷ್ಟು ಉದ್ದ, ಅಷ್ಟು ದೊಡ್ಡದಾಗ ಪ್ಯೂರ್ ವೈಟ್ ಅಲ್ಲಿ ಐರಾವತ ಆಚೆ ಬಂದಿದೆ ಅಂತೆ. ಸೊ ಇವಾಗ ಇದು ಬಂದು ಯಾರು ತಗೊಂಡ್ಬಿಡ್ತಾರೆ? ಇಂದ್ರನು. ಇದು ಬಂದು ನಮ್ಕು ಬೇಕು ಅವನ್ ತಗೊಂಡ್ಬಿಡ್ತಾನೆ. ನೆಕ್ಸ್ಟ್ ಏನ್ ಬರ್ತಾ ಇದೆ? ಆನೆಗಳು. 8 ಹೆಂಗಸರು ಆನೆಗಳು ಆಚೆ ಬರ್ತಾ ಇದೆ. ಸೊ ಐರಾವಣ ನೋ ಹೆಡ್ ಹೆಸರಿರೋ ಆನೆ, ಮತ್ತೆ ಅಪ್ರಮುನು ಹೆಡ್ಡಿಂಗ್. ಅದು 4 ಆನೆಗೆ 1 ಆನೆ ಹೆಡ್. ಆ ತರ ಈ 2 ಹೆಡ್ಡಿಂಗ್ ಇರೋ ಆನೆಗಳು ಐರಾವಣ ಮತ್ತೆ ಅಪ್ರಮುನು 2 ಹೆಡ್ ಆಗ ಇರೋ 8 ಆನೆಗಳು ಅಲ್ಲಿ ಆಚೆ ಬರ್ತಾ ಇದೆ. ಓಕೆ, ಸೊ ನೆಕ್ಸ್ಟ್ ಬಂದು ಕೌಸ್ತುಭ. ಏನ್ ಆಚೆ ಬಂದಿದೆ? ಕೌಸ್ತುಭ ರತ್ನ, ಭತ್ಮರಾಗ ಕಳ್ಳು. ಸೊ ಈ ತರ ಕೌಸ್ತುಭ ಮಾಲೆ ಅದು ಯಾರು ತಗೊಂಡ್ಬಿಡ್ತಾರೆ? ಸಾಕ್ಷಾತ್ ಭಗವಂತ. ಯಾರು? ವಿಷ್ಣು. ಯಾಕಂದ್ರೆ ಅವರೇ ಇಲ್ವಾ ನಮ್ಗೆ ಎಷ್ಟು ಹೆಲ್ಪ್ ಮಾಡಿದಾರೇನೋ ಅವರು ಕೊಟ್ಬಿಡ್ತಾರೆ, ವಿಷ್ಣುಗೂ ಕೊಟ್ಬಿಡ್ತಾರೆ. ಸೊ ನೆಕ್ಸ್ಟ್ ಬಂದು ಪಾರಿಜಾತ ಹೂ ಇರೋ ಆ ಮರ ಬರ್ತಾ ಇದೆ. ಆ ಪಾರಿಜಾತ ಹೂ ಇರೋ ಮರನಿ ಯಾರು ತಗೊಂಡ್ಬಿಡ್ತಾರೆ? ಇಂದ್ರ. ಸೊ ಇಂದ್ರಲೋಕಲ್ಲಿ ಹೋಗಿ ಅದು ಇಟ್ಕೊಂಡ್ಬಿಡ. ಆಕ್ಚುಲಿ ಯಾರಿಗೂ ಏನ್ ಬೇಕೋ, ಏನ್ ಕೇಳಿದ್ರೋ ಅದು ಕೊಡುತ್ತಂತೆ, ಅವರ ಆಸೆನೆ ಪೂರ್ವಿಸುತ್ತೆ. ಸೊ ಆ ತರ ಅಷ್ಟು ಶ್ರೇಷ್ಠವಾದಂತೆ ಈ ಪಾರಿಜಾತ ಹೂವಿರೋ ಆ ಮರ. ನೆಕ್ಸ್ಟ್ ಯಾರು ಬರ್ತಾರೆ? ಅಪ್ಸರಸ್ಗಳು. ಆಕ್ಚುಲಿ ಈ ಅಪ್ಸರಸ್ಗಳು ಎಲ್ಲಿ? ಇವರೆಲ್ಲ ಬಂದು ಇಂದ್ರಲೋಕಲ್ಲಿರೋ ವೇಷಿಗಳಾಗ ಇರ್ತಾರೆ. ಸೊ ಅವರು ಏನ್ ಹೇಳ್ತಾರೋ, ಇಂದ್ರ ಏನ್ ಹೇಳ್ತಾನೋ ಅದ್ರ ಪ್ರಕಾರ ಇವರು ನಡ್ಕೊಂಡ್ಬಿಡ್ತಾರೆ. ಎಲ್ಲ ಇಂದ್ರಲೋಕಲ್ಲಿರೋರು ಇವರನ್ನ ನೋಡಿ ಮೋಹ ಆಗ್ತಾರೆ, ಅಷ್ಟೊಂದು ಸೌಂದರ್ಯವಾಗಿರ್ತಾರೆ. ಪೂರ್ತಿ ಇವರ ದೇಹ ಪೂರ್ತಿ ಅಪ್ಸರಸ್ಗಳು ಚಿನ್ನದ ಆಭರಣಗಳು ಹಾಕೊಂಡಿರ್ತಾರಂತೆ. ಹಾಕೊಂಡು ಫುಲ್ ಅಂಡ್ ಫುಲ್ ಅಲಂಕಾರವಾಗಿ ಇರ್ತಾರೆ. ಅಷ್ಟೊಂದು ಆಕರ್ಷಣವಾಗ ಇರೋ ಡ್ರೆಸ್ ಹಾಕೊಂಡಿರ್ತಾರಂತೆ. ಆ ಡ್ರೆಸ್ ನೋಡಿದ್ರೆ ಎಷ್ಟೊಂದು ಸೌಂದರ್ಯವಾಗಿದ್ದಾರೆ. ಆ ತರ ಹೇಳ್ಬೇಕಂತೆ. ಆ ಅಪ್ಸರಸ್ಗಳು ಅಷ್ಟೊಂದು ಸೌಂದರ್ಯ, ಅಷ್ಟೊಂದು ಆಕರ್ಷಣವಾಗ, ಅಷ್ಟು ಪ್ಯೂರ್ ವೈಟ್ ಇಂದ ಅವರು ಬರ್ತಾರಂತೆ. ಆಕ್ಚುಲಿ ಸ್ವರ್ಗಲೋಕಲ್ಲಿ ಇರೋ ಎಲ್ಲರೂ ಇವ್ರನ್ನ ನೋಡಿದ್ರೆ ಎಲ್ಲರೂ
ಮೋಹ ಆಗ್ಬಿಡ್ತಾರೆ. ಅಷ್ಟೊಂದು ಸೌಂದರ್ಯವಾಗ ಆಚೆ ಬರ್ತಾ ಇದ್ದಾರೆ ಯಾರು? ಅಪ್ಸರಸ್ಗಳು. ನೆಕ್ಸ್ಟ್ ಯಾರು ಬರ್ತಾರೆ? ಸಾಕ್ಷಾತ್ ಯಾರು? ರಮಾದೇವಿ. ಯಾರಿದು ರಮಾದೇವಿ? ಮಹಾಲಕ್ಷ್ಮಿ. ಓಕೆ, ಸೊ ಮಹಾಲಕ್ಷ್ಮಿನ ನೋಡುವಾಗ ಎಲ್ಲರಿಗೂ ಆಸೆ ಬಂದ್ಬಿಟ್ಟಿದೆ. ಯಾಕಂದ್ರೆ ಮಹಾಲಕ್ಷ್ಮಿ ಹತ್ರ ಇರೋ ಐಶ್ವರ್ಯಗಳು. ಸೊ ಆಹಾ, ಎಷ್ಟು ಐಶ್ವರ್ಯಗಳು ಇದೆ ನೋಡಿ. ಅವ್ರ ಕೈಯಲ್ಲಿ ಇಷ್ಟು ಐಶ್ವರ್ಯ ತಗೊಂಡು ಬರ್ತಾರೆ ಅನ್ಕೊಳ್ಳಿ. ಎಲ್ಲರಿಗೂ ಕಣ್ಣು ಎಲ್ಲಿರುತ್ತೆ? ಈ ಐಶ್ವರ್ಯ ಮೇಲ್ಗಡೆ ಇರುತ್ತೆ. ಅಷ್ಟು ತುಂಬಿಕೊಂಡು ಬರ್ತಾ ಇದ್ದಾರೆ ಮಹಾಲಕ್ಷ್ಮಿ, ರಮಾದೇವಿ. ಆಕ್ಚುಲಿ ಲಕ್ಷ್ಮಿ ಯಾರ ಹತ್ರ ಇರಬೇಕು? ಆಕ್ಚುಲಿ ಲಕ್ಷ್ಮಿ ಯಾರಿಗೂ ಸ್ವಂತ? ಭಗವಂತನಕ್ಕೆ ಸ್ವಂತ ಇಲ್ವಾ? ಮತ್ತೆ ಯಾರು ಅವ್ರ ಹತ್ರ ಹೋಗಕ್ಕಾಗಲ್ಲ. ಆಕ್ಚುಲಿ ಅವರು ಅಷ್ಟೊಂದು ಪ್ಯೂರ್ ವೈಟ್, ಈ ಸಲವಕ್ ಕಲ್ಲು ಹೇಳ್ತಾರೋ ಆ ತರ ಪ್ಯೂರ್ ವೈಟ್ ಆಗಿದ್ದಾರೆ. ಅಷ್ಟು ಪ್ರಕಾಶವಾಗಿದ್ದಾರೆ. ಅದದು ಮಿಂಚು ಮೆರುಪು ಹೇಳ್ತಾರೆ ಆವಾಗ ಯಾವ ತರ ಒಂದು ಪ್ರಕಾಶ. ಸೊ ಆ ತರ ಅಲ್ಲಿ ಅವರು ಅಷ್ಟು ಪ್ರಕಾಶವಾಗ ಬರ್ತಾರಂತೆ. ಅಷ್ಟೊಂದು ಸೌಂದರ್ಯ, ದೇಹ ಅಂಶಗಳು ಅಷ್ಟು ಚೆನ್ನಾಗಿದೆ, ಅಷ್ಟು ಯವ್ವನವಾಗಿ ಇದ್ದಾರೆ. ಅವಳು ನೋಡುವಾಗ ಎಲ್ಲರೂ ಅಷ್ಟು ಏನೋ ಎಲ್ಲ ಮರ್ತೋಗ್ಬಿಡ್ತಾರಂತೆ. ಆ ತರ ನೋಡ್ತಾರೆ ದೇವರುಗಳು, ಅಸುರರುಗಳು, ಮನುಷ್ಯರು ಎಲ್ಲರೂ. ಆಹಾ, ಇಷ್ಟೊಂದು ಐಶ್ವರ್ಯ ನಮ್ಗೂ ಬೇಕು. ಎಲ್ಲ ಐಶ್ವರ್ಯನೇ ನೋಡ್ತಾ ಇದ್ದಾರೆ. ಐಶ್ವರ್ಯಕ್ಕೆ ಅಧಿಪತಿ ಯಾರು? ಮಹಾಲಕ್ಷ್ಮಿ ಅಲ್ವಾ? ಸೊ ಅದಕ್ಕೆ ಎಲ್ಲರೂ ಅವಳು ಬೇಕು ಅಂತ ಅನ್ಕೊಂಡ್ಬಿಡ್ತಾರಂತೆ. ಆದ್ರೆ ನಿಜವಾಗಿ ನೀವು ನೋಡಿದರೆ ಭಗವಂತನ ಸೊತ್ತು ಈ ಮಹಾಲಕ್ಷ್ಮಿ. ಮತ್ತೆ ಯಾರು ಸೊತ್ತಾಗೋಕ ಆಗಲ್ಲ ಅಲ್ವಾ? ಸೊ ಈ ತರ ಇರುವಾಗ ಇವಾಗ ಮಹಾಲಕ್ಷ್ಮಿ ಆಚೆ ಬಂದಿದ್ದಾರೆ. ಸೊ ಮಹಾಲಕ್ಷ್ಮಿ ಆಚೆ ಬಂದ್ಮೇಲ್ಗಡೆ ಅವ್ರಿಗೂ ಒಬ್ಬೊಬ್ಬರು ಒಂದೊಂದು ಕೊಡ್ತಾರಂತೆ. ಏನೇನು ಕೊಡ್ತಾರೆ ನೋಡೋಣ. ಏನೇನು ಕೊಡ್ತಾರೆ? ಒಂದು ನಿಮಿಷ ಸ್ಕ್ರೀನ್ ಚೇಂಜ್ ಮಾಡ್ತೀನಿ. ಏನೇನು ಕೊಡ್ತಾರೆ? ಇಲ್ಲಿ ಹೋಯ್ತು, ಸ್ಕ್ರೀನೇ ಕಾಣಿಸಲ್ಲ. ಸೊ ಇಂದ್ರ ಏನ್ ಕೊಡ್ತಾನೆ? ಇವಾಗ ಮಹಾಲಕ್ಷ್ಮಿ ಆಚೆ ಬಂದ್ಬಿಟ್ಟಿದ್ದಾರೆ. ಸೊ ಫಸ್ಟು ಒಂದು ದೊಡ್ಡ ಸಿಂಹಾಸನ ತಗೊಂಡು ಬಂದು ಯಾರೋ ಆಗ್ತಾನೆ? ಇಂದ್ರ. ಫಸ್ಟು ಅಯ್ಯೋ ಮಹಾಲಕ್ಷ್ಮಿ ನಮ್ಗೂ ಸಕಲ ಐಶ್ವರ್ಯ ನಮ್ಗೂ ಕೊಟ್ಬಿಡಿ ಅಮ್ಮ ಏನೋ ಇಂದ್ರ ಫಸ್ಟ್ ಸೇವೆ ಮಾಡ್ತಾನೆ ಲಕ್ಷ್ಮಿಗೆ. ಒಂದು ದೊಡ್ಡ ಆಸನ ತಗೊಂಡು ಬಂದು ಅಲ್ಲಿ ಇಡ್ತಾನೆ. ಮತ್ತೆ ಗಂಗಾ, ಯಮುನಾ ಈ ತರ ಪುಣ್ಯದ ನದಿಗಳು ಅದೆಲ್ಲ ಒಂದು ರೂಪವಾಗ ಆಗಿ ಆ ಮಹಾಲಕ್ಷ್ಮಿಗೆ ಒಂದು ಚಿನ್ನದ ಮಡಕೆ ಎಂದು ನೀರಿನ ಕೊಡುತ್ತೆ. ಓಕೆ, ನೆಕ್ಸ್ಟ್ ಬಂದು ಭೂಮಾದೇವಿ. ಅವಳು ಒಂದು ಹೆಂಗಸರಾಗ ರೂಪ ಚೇಂಜ್ ಆಗಿ ಅವ್ರು ಏನ್ ಮಾಡ್ತಾರೆ? ಎಲ್ಲ ಔಷಧಗಳು, ಮೂಲಿಕೆಗಳು, ಎಲ್ಲ ಸಾಮಾನುಗಳು ಎಲ್ಲ ಬಂದು ಅವರ ಹತ್ರ ಕೊಡ್ತಾರಂತೆ. ಓಕೆ, ನೆಕ್ಸ್ಟ್ ಬಂದು ಹಸುಗಳಲ್ಲಿ ಏನ್ ಮಾಡುತ್ತೆ? ಪಂಚಕವ್ಯನ ಹೇಳ್ತಾರಲ್ವಾ? ಪಂಚಕವ್ಯ ಅಂದ್ರೆ ಏನು? ಹಾಲು, ಮೊಸರು, ತುಪ್ಪ ಮತ್ತೆ ಗೋಜಲ. ಅಯ್ಯೋ ಪೇಡಕ್ಕೆ ಏನ್ ಹೇಳ್ತಾರೆ ಮಾತಾಜಿ? ಇದು ಕೇಳಬೇಕು ಅನ್ಕೊಂಡಿದ್ದೆ, ಮರ್ತೋಗ್ಬಿಟ್ಟಿದೆ. ಹೇಳಿ ಮಾತಾಜಿ. ಸಗಣಿ. ಓ ಸಹನೆ. ಸಗಣಿ. ಓ ಸಹನಿ. ಸಗಣಿ. ಸೊ ಇದು 5 ಸೇರಿದ್ರೆ ಪಂಚಗವ್ಯ ಆಗುತ್ತೆ. ಓಕೆ, ಸೊ ಅದು ಈ ಪಂಚಗವ್ಯ ಈ 5 ಸೇರಿ ಇವಾಗ ಏನಾಗಿದೆ? ಅವ್ರಿಗೂ ಕೊಡ್ತಾರೆ. ಯಾರ ಹತ್ರ? ಮಹಾಲಕ್ಷ್ಮಿ ಹತ್ರ ಕೊಡ್ತಾರೆ. ಸೊ ನೆಕ್ಸ್ಟು ವಸಂತ ಕಾಲ. ಆ ವಸಂತ ಕಾಲ
ಅಲ್ಲಿ ಆ ಟೈಮಲ್ಲಿ ವಸಂತಕಾಲದಲ್ಲಿ ಏನೇನು ಈ ಚೈತ್ರ ವೈಕಾಶ ಮಾಸಲ್ಲಿ ಏನೆಲ್ಲ ಉತ್ಪತ್ತಿ ಆಗುತ್ತೋ ಅಷ್ಟು ಶ್ರೇಷ್ಠವಾದ ವಿಷಯಗಳು, ಆ ಹೂವು, ಆ ಸೀಸನ್ಸ್ ಎಲ್ಲ ಏನೇನು ಮಾಡುತ್ತಂತೆ ಮಹಾಲಕ್ಷ್ಮಿಗೂ ಗಿಫ್ಟ್ ಆಗ ಕೊಡ್ತಾರೆ. ಸೊ ನೆಕ್ಸ್ಟ್ ಬಂದು ಋಷಿಗಳು ಏನ್ ಮಾಡ್ತಾರೆ, ಮಹಾಲಕ್ಷ್ಮಿಗೆ ಅಭಿಷೇಕ ಮಾಡ್ತಾರೆ. ಅಭಿಷೇಕ ಕರ್ತವ್ಯಗಳು, ಬಾತಿಂಗ್ ಸೆರೆಮನಿನ ಹೇಳ್ತಾರೆ. ಸೊ ಅಭಿಷೇಕ ಮಾಡಕ್ಕೆ ಇದೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಸೊ ಅವರು ಮತ್ತೆ ಅವರು ವೇದ ಮಂತ್ರಗಳೆಲ್ಲ ಓದ್ತಾ ಇದ್ದಾರೆ. ನೆಕ್ಸ್ಟ್ ಬಂದು ಇಲ್ಲಿ ಬಂದು ವೇದ ಮಂತ್ರಗಳು ಓದೋದು, ಮತ್ತೆ ಬಂದು ಈ ಡ್ಯಾನ್ಸ್ ಮಾಡ್ತಾರಲ್ವ ಗಂಧರ್ವರುಗಳು, ಅವರೆಲ್ಲ ಹಾಡ್ಕೊಂಡು ಎಲ್ಲ ಇರ್ತಾರೆ. ಅದು ಮತ್ತೆ ಡ್ಯಾನ್ಸ್ ಮಾಡೋ ಆ ಹೆಂಗಸರು ಅವರು ಡ್ಯಾನ್ಸ್ ಮಾಡ್ತಾರೆ, ಹಾಡೋರು ಹಾಡ್ತಾರೆ, ಡ್ಯಾನ್ಸ್ ಮಾಡೋರು ಡ್ಯಾನ್ಸ್ ಮಾಡ್ತಾರೆ. ಮತ್ತೆ ಏನಾಗುತ್ತೆ, ಅಲ್ಲಿ ಬಂದು ಇವಾಗ ಮತ್ತೆ ವಾದ್ಯಗಳು, ಮೇಘಗಳು, ಅದು ಏನಾಗುತ್ತಂತೆ, ಅದು ಬಂದು ಮೃದಂಗ, ಬಣವ, ಮುರಜ, ಆಣಕ, ಸೊ ಈ ತರ ಮತ್ತಲಹುಳಾಗ ಅದೆಲ್ಲ ವಾದ್ಯಗಳು ವಾಸಿಸ್ತಂತೆ. ಮೇಘಗಳು ಈ ತರ ವಾದ್ಯಗಳು ವಾಸಿಸ್ತಂತೆ. ಮತ್ತೆ ಅಲ್ಲಿರೋ ಸಂಘಗಳು, ಕೋಮುಕಗಳು, ಮತ್ತೆ ಕಹಳೆಗಳು ಈ ತರ ಶಬ್ದ ಕೊಡ್ತಾ ಇದೆ. ಮತ್ತೆ ಅಲ್ಲಿ ಕುಳಲು, ವೀಣೆ, ಸೊ ಈ ತರ ವಾದ್ಯಗಳು ಎಲ್ಲ ವಾಸಿಸ್ತಾ ಇದೆ. ಯಾರು? ಮೇಘಗಳು. ಓಕೆ, ಸೊ ನೆಕ್ಸ್ಟ್ ಬಂದು ಬ್ರಾಹ್ಮಣರುಗಳೆಲ್ಲ ವೇದ ಮಂತ್ರಗಳು ಓದ್ತಾ ಇದ್ದಾರಲ್ವಾ. ಸೊ ಆ ತರ ಓದ್ತಾ ಇರುವಾಗ ಅಲ್ಲಿ ಬಂದು ದೊಡ್ಡ ದೊಡ್ಡ ಆನೆಗಳು ಬರುತ್ತೆ. ಆ ವೇದ ಮಂತ್ರಗಳು ಎಲ್ಲಾ ಜಾಗಕ್ಕೂ ಎಲ್ಲಾ ದಿಕ್ಕಕ್ಕೂ ಕೇಳಿಸ್ತಾ ಇದೆ. ಸೊ ಇವಾಗ ದೊಡ್ಡ ದೊಡ್ಡ ಆನೆಗಳು ಏನ್ ಮಾಡುತ್ತೆ ಅಂತ, ಗಂಗೆ ನೀರು ಎತ್ಕೊಂಡು ಬಂದು ದೊಡ್ಡ ದೊಡ್ಡ ಕಳಸಲ್ಲಿ ಸಾಕ್ಷಾತ್ ಮಹಾಲಕ್ಷ್ಮಿಗೆ ಅಭಿಷೇಕ ಮಾಡ್ತಾ ಇದೆ. ಸೊ ಆನೆಗಳು ಈ ತರ ಅಭಿಷೇಕ ಮಾಡ್ತಾ ಇದೆ ಮಹಾಲಕ್ಷ್ಮಿಗೆ. ಈ ತರ ಅಭಿಷೇಕ ಆದ್ಮೇಲ್ಗಡೆ ಏನು, ಆಕ್ಚುಲಿ ಮಹಾಲಕ್ಷ್ಮಿ ಕೈಯಲ್ಲಿ ಒಂದು ಕಮಲದ ಹೂ ಇರುತ್ತೆ. ಸೊ ಅಷ್ಟು ಚೆನ್ನಾಗಿ ಅವ್ರು ಇಟ್ಕೊಂಡು ಈ ತರ ಅಭಿಷೇಕ ಮಾಡ್ಕೊಳ್ತಾ ಇದ್ದಾರೆ. ಆಕ್ಚುಲಿ ಮಹಾಲಕ್ಷ್ಮಿ ಯಾರಕ್ಕೂ ಸ್ವಂತ? ಆ ದೇವೋತ್ತಮ ಪರಮಪುರುಷರು. ಸೊ ದೇವೋತ್ತಮ ಪರಮಪುರುಷರು ಗೊತ್ತು, ಇವರು ಬೇರೆ ಯಾರ ಹತ್ರ ಹೋಗಕ್ಕಾಗಲ್ಲ, ಇವ್ರು ನಮ್ಮ ಹತ್ರ ಬರ್ತಾನೆ, ಭಗವಂತನಿಗೂ ಗೊತ್ತು. ಸೊ ಈ ತರ ಎಲ್ಲಾ ಶ್ರೇಷ್ಠವಾದ ಆಭರಣಗಳು ಕೊಡೋರು ಯಾರು ಅಂದ್ರೆ ಸಮುದ್ರ ರಾಜ. ಆ ಸಮುದ್ರ ರಾಜ ಏನ್ ಮಾಡ್ತಾನೆ, ಯೆಲ್ಲೋ ಕಲರ್ ಡ್ರೆಸ್ಸು, ವಸ್ತ್ರಗಳು, ಮೇಲ್ವಸ್ತ್ರ ಕೀಳ್ವಸ್ತ್ರನು ಎಲ್ಲಾ ವಸ್ತ್ರಗಳು ಸಮುದ್ರ ರಾಜನು ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ವರುಣನು ಏನ್ ಮಾಡ್ತಾರೆ, ಅವರು ಬಂದು ಮಾಲೆ, ಆಕ್ಚುಲಿ ಎಲ್ಲ ಜೇನು ಹುಳಗಳು ಸುತ್ತೋತರ ಅಷ್ಟು ಒಳ್ಳೆ ಹೂವಿರೋ ಮಾಲೆ ಅವ್ರಿಗೆ ಕೊಡ್ತಾರಂತೆ. ಓಕೆ, ನೆಕ್ಸ್ಟ್ ಬಂದು ವಿಶ್ವಕರ್ಮ. ಈ ವಿಶ್ವಕರ್ಮ ಏನ್ ಮಾಡ್ತಾರೆ, ಆಭರಣಗಳು, ಮಹಾಲಕ್ಷ್ಮಿ ಆಭರಣಗಳು ಬೇಕಲ್ವಾ, ಆ ತರ ಎಲ್ಲ ಆಭರಣಗಳು ಅವ್ರು ಕೊಡ್ತಾರಂತೆ. ಆಮೇಲೆ ಸರಸ್ವತಿ ದೇವಿ ಅವ್ರಿಗೂ ನೆಕ್ಲೆಸ್, ಹಾರ ಕೊಡ್ತಾರಂತೆ, ಹಾಕೊಳ್ಳಕ್ಕೆ ಹಾರ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಬ್ರಹ್ಮದೇವರು ಕಮಲದ ಹೂ ಕೊಡ್ತಾರೆ. ನಾಗಲೋಕವಾಸಿಗಳು ಅವರೆಲ್ಲ ಏನ್ ಮಾಡ್ತಾರಂತೆ, ಕಿವಿಯಲ್ಲಿ ಹಾಕೊಳ್ಳೋ ಕುಂಡಲ ಅದು ಕೊಡ್ತಾರಂತೆ. ನೋಡಿ, ಈ ತರ ಎಲ್ಲರೂ ಒಂದೊಂದು ಕೊಡ್ತಾ ಇದ್ದಾರೆ. ಯಾರಿಗೂ? ಮಹಾಲಕ್ಷ್ಮಿಗೆ. ಈ ತರ ಪೂರ್ಣವಾಹ ಎಲ್ಲ ಮಹಾಲಕ್ಷ್ಮಿ ಏನ್ ಮಾಡ್ತಾರೆ, ಮಹಾಲಕ್ಷ್ಮಿಗೆ ಅಭಿಷೇಕ ಮಾಡಿ ಈ ತರ ಅಲಂಕಾರ ಮಾಡಿ ಒಳ್ಳೆ ಡ್ರೆಸ್ಸು ಎಲ್ಲ ಹಾಕೊಂಡು ಮಹಾಲಕ್ಷ್ಮಿ ಇವಾಗ ಎದ್ದೊಳುತ್ತಾರೆ. ಸೊ ಎದ್ದೊಳ ಮೇಲ್ಗಡೆ ನೋಡ್ತಾರೆ ಮಹಾಲಕ್ಷ್ಮಿ, ಯಾಕಂದ್ರೆ ಇವಾಗ ಅವ್ರ ಕೈಯಲ್ಲಿ ಮಾಲೆ ಇರುತ್ತೆ,
ಕಮಲದ ಹೂ ಮಾಲೆ ಇರುತ್ತೆ. ಒಂದು ನಿಮಿಷ. ಹರೇ ಕೃಷ್ಣ. ಸೊ ಮಹಾಲಕ್ಷ್ಮಿ ಅಷ್ಟೊಂದು ಸೌಂದರ್ಯವಾಗಿದ್ದಾರೆ, ನೋಡಕ್ಕೆ ಅಷ್ಟೊಂದು ಸೌಂದರ್ಯ. ಯಾಕಂದ್ರೆ ಎಲ್ಲ ಆಭರಣಗಳು ಹಾಕೊಂಡು ಮತ್ತೆ ಆ ತರ ಏನೋ ಕಾದಲ್ಲಿ ಕುಂಡಲಗಳು, ಜಿಮಿಕಿ, ಸೊ ಆ ಥರ ಎಲ್ಲ ಹಾಕೊಂಡು, ಮತ್ತೆ ಬ್ರಹ್ಮದೇವರು ಕೊಟ್ಟಿದ್ದ ಹೂವು, ಮತ್ತೆ ಸರಸ್ವತಿ ದೇವಿ ಕೊಟ್ಟಿದ್ದ ಹಾರಗಳು, ಸೊ ಎಲ್ಲ ಹಾಕೊಂಡು ಮಹಾಲಕ್ಷ್ಮಿ ಅಷ್ಟೊಂದು ಸೌಂದರ್ಯವಾಗಿದ್ದಾರಂತೆ. ಸೊ ಆ ಥರ ಇವಾಗ ಮಹಾಲಕ್ಷ್ಮಿ ನೋಡುವಾಗ ಆಲ್ರೆಡಿ ಅವರು ಅಷ್ಟೊಂದು ಸೌಂದರ್ಯ, ಮತ್ತೆ ಇಷ್ಟು ಆಭರಣಗಳು ಹಾಕೊಂಡಿದೆ ಮೇಲೆ ಮತ್ತೆ ಅಷ್ಟೊಂದು ಜಾಸ್ತಿ ಸೌಂದರ್ಯವಾಗ ಆಗ್ಬಿಡ್ತಾರೆ ಇವಾಗ. ಯಾಕಂದ್ರೆ ಅವರು ಪ್ಯೂರ್ ವೈಟ್. ಓಕೆ, ಸೊ ಇವಾಗ ಅವ್ರು ಬಂದು ಹೂ ಮಾಲೆ ಹಾಕೊಂಡು ಎತ್ಕೊಂಡು ಬರ್ತಾರೆ. ಅಲ್ಲಿ ಬಂದು ಆ ಮಾಲೆ ಇಲ್ಲಿ ಏನಿದೆ, ಅಷ್ಟು ಜೇನು ಹುಳಗಳು ಸುತ್ತಾಡ್ತಾ ಇದೆ ಅಂತೆ. ಯಾಕಂದ್ರೆ ಆ ಹೂ ಅಷ್ಟೊಂದು ಶ್ರೇಷ್ಠವಾದ ಹೂ. ಆ ತರ ಆ ಜಿಮಿಕಿ ಹಾಕೊಂಡಿರ್ತಾರಲ್ವ ಕಿವಿಯಲ್ಲಿ, ಸೊ ಅದು ಬಂದು ಅಷ್ಟು ಪ್ರಕಾಶವಾಗಿದೆ ಅಂತೆ. ಆ ಪ್ರಕಾಶಲ್ಲಿ ಆ ತರ ನಕ್ಕೊಂಡು ಅವರು ಎದ್ದೊಳಿ ಬರ್ತಾರೆ. ಸೊ ಇವಾಗ ಅವ್ರ ನೋಡಕ್ಕೆ ಯಾವ ತರ ಇದ್ದಾರೆ ಅಂತ ಹೇಳ್ತಾರೆ. ಇಲ್ಲಿ ಬಂದು ಅವರು ಸ್ತನಗಳು ಅಷ್ಟು ಚೆನ್ನಾಗಿದೆ, ಮತ್ತೆ ಅವ್ರು ಬಂದು ಪೂರ್ತಿ ಈ ತರ ಸಂದನ ಕುಂಕುಮ ಎಲ್ಲ ಪೂರ್ತಿ ಹಾಕಿರ್ತಾರೆ. ಸೊ ಮತ್ತೆ ಅವ್ರಿಗೆ ಬಂದು ಅವರು ಸೊಂಟೆ ಅಷ್ಟು ಸಣ್ಣವಾಗಿದೆ, ನಡುವು. ಸೊ ನಡುವು ಅದಾவது ಆ ಸೊಂಟೆ ಅದು ನಡುವು ಬಂದು ಅಷ್ಟು ಚಿಕ್ಕದಾಗಿದೆ ಅಂತೆ. ಮತ್ತೆ ಅವರು ಪಾದಗಳಲ್ಲಿ ಗೆಜ್ಜೆಗಳು, ಪಾದದಲ್ಲಿ ಗೆಜ್ಜೆಗಳು ಅಷ್ಟು ಜುಲ್ಲು ಜುಲ್ಲುನು ಆ ತರ ಶಬ್ದ ಕೊಡ್ತಾ ಇದೆ ಅಂತೆ. ಅವ್ರು ಬಂದು ಚಿನ್ನದ ಅದಾவது ಬಂಗಾರು ಲತೆ ತರ ಇದಾರಂತೆ, ಅಷ್ಟು ಚೆನ್ನಾಗಿದೆ ಅಂತೆ ಅವರು ದೇಹಗಳು. ಸೊ ಆಕ್ಚುಲಿ ಇದನ್ನ ನೋಡುವಾಗ ಅಲ್ಲಿರೋ ಗಂಧರ್ವರುಗಳು, ಯಕ್ಷರುಗಳು, ಅಸುರರುಗಳು, ಸಿದ್ಧರುಗಳು, ಸಾರಣರುಗಳು, ಸ್ವರ್ಗಲೋಕ ವಾಸಿಗಳು ಎಲ್ಲರೂ ನೋಡ್ತಾರೆ. ಆಹಾ, ಎಷ್ಟೊಂದು ಸೌಂದರ್ಯ ಈ ಲಕ್ಷ್ಮೀ ದೇವಿಗೇನು ಎಲ್ಲರೂ ನೋಡ್ತಾ ಇದ್ದಾರೆ. ಯಾಕಂದ್ರೆ ಇವ್ರ ಹತ್ರ ಇರೋ ಐಶ್ವರ್ಯ ಎಲ್ಲರಿಗೂ ಬೇಕಲ್ವಾ. ಸೊ ಇವಾಗ ಅಯ್ಯೋ ಇವರು ಯಾರ್ಗೂ ಮಾಲೆ ಆಗ್ತಾರೋ ಗೊತ್ತಿಲ್ವೇ, ಎಲ್ಲರೂ ನೋಡ್ತಾ ಇದ್ದಾರೆ. ಆಕ್ಚುಲಿ ಮಹಾಲಕ್ಷ್ಮಿ ಎಲ್ಲರೂ ನೋಡ್ಕೊಂಡೇ ಬರ್ತಾ ಇದ್ದಾರೆ. ಯಾಕಂದ್ರೆ ಯಾರಿಗೂ ಯಾವೊಂದು ಕೊರತೆ ಇರಬಾರ್ದು. ಯಾರಿಗೂ ಕೊರತೆ ಇಲ್ವೋ ಅವ್ರಿಗೂ ನಾವು ಮಾಲೆ ಹಾಕಬೇಕು ಅನ್ಕೊಳ್ತಾರೆ ಯಾರು, ಮಹಾಲಕ್ಷ್ಮಿ. ಸೊ ಇಲ್ಲಿ ಒಬ್ಬೊಬ್ಬರನ್ನ ನೋಡ್ತಾ ಇದ್ದಾರೆ, ಒಬ್ಬೊಬ್ಬರ ಹತ್ರ ಒಂದೊಂದು ಕೊರತೆ ಇದೆ ಅಂತೆ. ಎಲ್ಲರೂ ಪರೀಕ್ಷೆ ಮಾಡ್ತಾ ಇದ್ದಾರೆ ಅವರು, ಯಾರು, ಮಹಾಲಕ್ಷ್ಮಿ. ಅವರು ನಡ್ಕೊಂಡೇ ಎಲ್ಲರನ್ನೂ ನೋಡ್ತಾರೆ, ಒಬ್ಬೊಬ್ಬರನ್ನ ಪರೀಕ್ಷೆ ಮಾಡ್ತಾ ಇದ್ದಾರೆ. ಓಕೆ, ಇವರು ಬಂದು ಅಷ್ಟು ಕಟುಂ ತಪ ಮಾಡ್ತಾರೆ, ಆದ್ರೆ ಕೋಪಕ್ಕೂ ಸ್ವಲ್ಪ ಜಾಸ್ತಿ ಇದೆ. ಯಾರದು, ನಮ್ಮ ದುರ್ವಾಸರು. ಓಕೆ, ಜಾಸ್ತಿ ತಪಸ್ಸಿದೆ, ಅದರ ಕೋಪ ಇರುತ್ತೆ. ರಿಜೆಕ್ಟೆಡ್. ನೆಕ್ಸ್ಟ್, ಜಾಸ್ತಿ ನಾಲೆಡ್ಜ್ ಅದಾದ ಜ್ಞಾನ ಇರುತ್ತೆ, ಬಟ್ ಭೌತಿಕ ಆಸೆ ಜಾಸ್ತಿ ಇದೆ, ಭೌತಿಕ ಆಸೆಗಳು ಜಾಸ್ತಿ ಇದೆ. ಯಾರದು, ಪ್ರಕಾಶ್ಪತಿ. ಬೇಡ, ಇವರು ನಮಗೂ ಬೇಡ. ಯಾಕಂದ್ರೆ ಒಬ್ಬೊಬ್ಬರನ್ನ ನೋಡಿ ಅವ್ರು ಬಂದು ರಿಜೆಕ್ಟ್ ಮಾಡ್ತಾ ಬರ್ತಾ ಇದ್ದಾರೆ. ಇದು. ಸೊ ನೆಕ್ಸ್ಟ್ ಬಂದು ಜಾಸ್ತಿ ದೊಡ್ಡೋರು, ಅಷ್ಟು ಶ್ರೇಷ್ಠರು, ಆದ್ರೆ ಅವ್ರಿಗೂ ಏನಾಯ್ತು, ಕಾಮ. ಆ ತರ ಇರೋರು ಯಾರು, ಬ್ರಹ್ಮ. ಸೊ ಬೇಡ, ಇವರು ನಮಗೂ ಬೇಡ.
ಸೊ ನೆಕ್ಸ್ಟ್ ಬಂದು ಇವರ ಹತ್ರ ಎಲ್ಲ ಇದೆ, ಎಲ್ಲಾನು ಕಂಟ್ರೋಲ್ ಮಾಡ್ತಾರೆ. ಬಟ್ ಇವರು ಮತ್ತವ್ರನ್ನ ಎದುರು ನೋಡಿರ್ತಾರೆ. ಇವರು ನಮ್ಗೆ ಬೇಡ. ಯಾರು? ಇಂದ್ರ. ಸೊ ಈ ತರ ಒಬ್ಬೊಬ್ಬರನ್ನ ನೋಡಿ ಅವ್ರು ಬಂದು ರಿಜೆಕ್ಟ್ ಮಾಡ್ತಾ ಇದ್ದಾರೆ. ಇವರು ಬಂದು ಧರ್ಮ, ರಿಲಿಜಿಯಸ್, ಆ ಧರ್ಮನಿ ಪರ್ಫೆಕ್ಟ್ ಆಗಿ ಫಾಲೋ ಮಾಡ್ತಾರೆ. ಬಟ್ ಎಲ್ಲರ ಹತ್ರ ಸಮದರ್ಶನ ಫಾಲೋ ಮಾಡಿಲ್ಲ. ಎಲ್ಲಾ ಜೀವರಾಶಿಗಳ ಹತ್ರ ಪ್ರೀತಿ ತೋರಿಸಿಲ್ಲ. ಯಾರು? ಶುಕ್ರಾಚಾರ್ಯ. ನೋ, ಇವರು ರಿಜೆಕ್ಟೆಡ್. ಓಕೆ, ನೆಕ್ಸ್ಟ್ ಬಂದು ಸೊ ಇವ್ರ ಹತ್ರ ಏನು ಚೆನ್ನಾಗಿದೆ. ಬಟ್ ಇವ್ರಿಗೂ ಅದಾவது ಎಲ್ಲರಿಗೂ ದಾನ ಧರ್ಮ ಮಾಡೋದು ಆ ತರ ಎಲ್ಲ ಇರುತ್ತೆ. ಆದ್ರೆ ಇವ್ರಿಗೂ ಮೋಕ್ಷಲ್ಲಿ ಇಂಟ್ರೆಸ್ಟ್ ಇಲ್ಲ ಅಲ್ವಾ? ಸೊ ಈ ತರ ಇರೋರು ಮುಕ್ತಿ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಬೇಡ. ಯಾರು? ದಕ್ಷ. ಸೊ ಅದು ಬೇಡ. ಸೊ ನೆಕ್ಸ್ಟ್ ಓಕೆ, ಇವರು ಜಾಸ್ತಿ ಸ್ಟ್ರಾಂಗ್, ವೆರಿ ಬಲಶಾಲಿ, ಅಷ್ಟು ಶಕ್ತಿ ಇದೆ. ಬಟ್ ಇವ್ರು ಬಂದು ಯಾವೊಂದು ಈ ಕಾಲನಿರುತ್ತಲ್ವಾ, ಈ ನಿತ್ಯ ಕಾಲ, ಸೊ ಆ ನಿತ್ಯ ಕಾಲನಿ ಇವ್ರಿಗೂ ಸ್ಟಾಪ್ ಮಾಡಕ್ಕಾಗಲ್ಲ. ಸುಂಬ ನಿಸುಂಬ ಅವರು. ಸೊ ಅವರು ಬೇಡ. ಸೊ ನೆಕ್ಸ್ಟ್ ಬಂದು ಇವರು ಎಲ್ಲಾ ಗುಣದಿಂದ ಬಿಡುಗಡೆ ಆಗಿದ್ದಾರೆ. ಓಕೆ, ಬಟ್ ಇವರು ಬಂದು ಎಲ್ಲರಿಗೂ ಬಂದು ಅಷ್ಟೊಂದು ಪ್ರೀತಿ ಕೊಡೋದಿಲ್ಲ, ಕರುಣೆ ತೋರಿಸೋದಿಲ್ಲ. ಓನ್ಲಿ ಅವ್ರು ಮಾತ್ರ ಚೆನ್ನಾಗ ಇದ್ದಾರೆ ಅಷ್ಟೇ. ಯಾರು? ಸನತ್ ಕುಮಾರ್ ಅವ್ರುಗಳು ಇಲ್ವಾ? ಯಾಕಂದ್ರೆ ಭಗವಂತನಕ್ಕೂ ಈಕ್ವಲ್ ಇವರನ್ನ ಬಂದು ಹೇಳಕ್ಕಾಗಲ್ಲ. 3 ಗುಣದಿಂದ ಬಿಡುಗಡೆ ಆಗಿದ್ದಾರೆ, ಆದ್ರೆ ಇವ್ರು ಬಂದು ಅಷ್ಟೊಂದು ಗ್ರೇಟ್ ಪರ್ಸನ್ ಆಗಿ ಇಲ್ಲ. ಯಾರು? ಸನತ್ ಕುಮಾರ್. ಓಕೆ, ಇವರು ರಿಜೆಕ್ಟೆಡ್. ನೋಡಿ ಒಬ್ಬೊಬ್ಬರನ್ನ ಯಾವ ತರ ರಿಜೆಕ್ಟ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಇವ್ರಿಗೂ ಜಾಸ್ತಿ ಅಥವಾ ಕೆಲವ್ರಿಗೂ ಆಯುಷ್ ಇರುತ್ತೆ, ಸೌಂದರ್ಯ ಇಲ್ಲ. ಸೌಂದರ್ಯ ಇದೆ, ಆಯುಷ್ ಇಲ್ಲ, ಬಲ ಇಲ್ಲ. ಸೊ ಈ ತರ ಒಂದು ಇದ್ರೆ ಒಂದು ಇರಲ್ಲ ಅಲ್ವಾ? ಸೊ ಆ ತರ ನೋಡ್ತಾ ಇದ್ದಾರೆ. ನೆಕ್ಸ್ಟ್ ಬಂದು ಓಕೆ, ಇವ್ರಿಗೆ ಬಂದು ಆಯುಷ್ ಜಾಸ್ತಿ ಇದೆ, ವೆರಿ ಗುಡ್. ಆದ್ರೆ ಇವ್ರ ಜೊತೆಯಲ್ಲಿ ಇರೋರು ಒಳ್ಳೆ ಜನಗಳು, ಒಳ್ಳೆ ಮನುಷ್ಯರು ಇವರ ಜೊತೆಯಲ್ಲಿ ಇಲ್ಲ. ಯಾಕಂದ್ರೆ ಇವರು ಅಸುರರ್ಗಳ ಜೊತೆಲಿ ಇದ್ದಾರೆ. ಅದಿಲ್ಲ ಅಂದ್ರೆ ಯಾವಾಗ ಇಂದ್ರನಿಗೂ ಆಪೋಸಿಟ್ ಆಗ ಜಗಳ ಮಾಡ್ತಾ ಇರೋದು. ಯಾರು? ಬಲಿ ಮಹಾರಾಜ್. ಓಕೆ, ಅವರು ಬೇಡ. ನೆಕ್ಸ್ಟ್ ಒಳ್ಳೆ ನಡತೆ ಇದೆ, ಎಲ್ಲಾ ಜನಗಳ ಹತ್ರ ಚೆನ್ನಾಗಿದ್ದಾರೆ. ಆದ್ರೆ ಇವ್ರಿಗೂ ಜೀವನ ಕಡಿಮೆ ಇದೆ, ಆಯುಷ್ ಕಡಿಮೆ ಇದೆ. ಯಾರು? ಮನುಷ್ಯರು. ಓಕೆ, ಇವರು ಬೇಡ. ನೆಕ್ಸ್ಟ್ ಇವ್ರಿಗೂ ಒಳ್ಳೆ ಏನು ಆಯುಷ್ ಚೆನ್ನಾಗಿದೆ, ಬಟ್ ಇವ್ರ ಹತ್ರ ಏನಿಲ್ಲ, ಅದು ಏನು ಹ್ಯಾಬಿಟ್ಸ್ಗೆ ಏನ್ ಹೇಳ್ತಾರೆ, ಇವರೆಲ್ಲ ಅದದು ಒಳ್ಳೆ ಜಾಗಲ್ಲಿ ಇಲ್ಲ. ಸ್ವಲ್ಪ ಬ್ಯಾಡ್ ಹ್ಯಾಬಿಟ್ಸ್, ಕೆಟ್ಟ ಸಹವಾಸ, ಮತ್ತೆ ಸುಡುಗಾಡಲ್ಲಿ ಇರೋದು. ಸೊ ಈ ತರ ಇಟ್ಸ್ ನಾಟ್ ಫಾರ್ ಗುಡ್ ಅಲ್ವಾ? ಸೊ ಆ ತರ ಇರ್ತಾರೆ. ಯಾರು? ಶಿವ. ಓಕೆ, ಇವರು ರಿಜೆಕ್ಟೆಡ್. ಓಕೆ, ಸೊ ಆ ತರ ರಿಜೆಕ್ಟ್ ಮಾಡ್ಬಿಡ್ತಾರೆ. ನೋಡ್ತಾರೆ. ನೆಕ್ಸ್ಟು ವಾವ್, ಎಲ್ಲ ಗುಡ್ ಕ್ವಾಲಿಟೀಸ್ ಇದೆ, ಯಾವೊಂದು ಎದುರು ನೋಡೋದಿಲ್ಲ, ಯಾವೊಂದು ಫಲಪಕ್ಷ ಎದುರು ನೋಡೋದಿಲ್ಲ. ಸೊ ಎಲ್ಲವೇ ಸೂಪರ್ ಆಗಿದೆಪ್ಪ. ಯಾರದು? ಸಾಕ್ಷಾತ್ ದೇವೋತ್ತಮ ಪರಮ ಪುರುಷನು, ಆ ಮುಗುಂದನು, ಆ ವಿಷ್ಣು ನೋಡಿಬಿಟ್ಟಿದ್ದಾರೆ. ನೆಕ್ಸ್ಟ್ ಇವಾಗ ಅವ್ರೇನ್ ಮಾಡ್ತಾರೆ?
ಮಹಾಲಕ್ಷ್ಮಿ ಹೋಗಿ ಅವರಿಗೂ ಮಾಲೆ ಇಟ್ಬಿಡ್ತಾರೆ. ಸೊ ಇವಾಗ ವಿಷ್ಣುಕ್ಕೂ ಮಹಾಲಕ್ಷ್ಮಿಗೆ ಮದುವೆ ಆಯ್ತು. ಯಾಕಂದ್ರೆ ಎಲ್ಲ ಒಳ್ಳೆ ಗುಣಗಳು, ಒಳ್ಳೆ ಬುದ್ಧಿ, ಒಳ್ಳೆ ಆಯುಷು, ಸ್ವತಂತ್ರವಾಗಿರ್ಬೇಕು, ಯಾವೊಂದು ಎದುರು ನೋಡಬಾರದು, ಒಳ್ಳೆ ಗುಣಗಳಿರ್ಬೇಕು, ಒಳ್ಳೆ ಸಿದ್ಧಿಗಳು, ಒಳ್ಳೆ ವಾತಾವರಣಗಳು, ಎಲ್ಲ ಕಾರಣವಾಗಿರೋರು. ಸೊ ಈ ತರ ಆಲ್ ಆಫ್ ದ ಬೆಸ್ಟ್ ಆಗಿರ್ಬೇಕು. ಸೊ ಈ ತರ ಎಲ್ಲ ಒಬ್ಬರ ಹತ್ರ ಇರುತ್ತೆ ಅಂದ್ರೆ ಅದು ಯಾರು? ಸಾಕ್ಷಾತ್ ದೇವೋತ್ತಮ ಪರಮಪುರುಷ ಒಬ್ಬನೇ. ಅವನ ಬಿಟ್ಟಿದ್ರೆ ಮತ್ತೆ ಯಾರೇ ಇಲ್ಲ ಅಲ್ವಾ? ಸೊ ಅದಕ್ಕೆ ಮಹಾಲಕ್ಷ್ಮಿ ಏನ್ ಮಾಡ್ತಾರೆ? ಸ್ಟ್ರೈಟ್ ಹೋಗಿ ಆ ಮುಗುಂದನಕ್ಕೂ ಮಾಲೆ ಹಾಕ್ಬಿಡ್ತಾರೆ. ಓಕೆ, ಇವರೇ ನಮ್ ಗಂಡ ಮಾಲೆ ಹಾಕ್ಬಿಡ್ತಾರೆ. ಸೊ ಇವಾಗ ಲಕ್ಷ್ಮಿ ಕಲ್ಯಾಣ ಫಿನಿಶ್ ಆಯ್ತು. ಮತ್ತೆ ಇರೋದು ನಾವು ನಾಳೆ ನೋಡೋಣ. ಓಕೆ, ಹರೇ ಕೃಷ್ಣ. ಏನಾವುದು ಡೌಟ್ ಇದ್ರೆ ಕೇಳ್ಬೋದು.